8ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಭಾಗ 2ರಲ್ಲಿ ಇವತ್ತು ನಿಮಗೆ ಭಾಗ 2ರಲ್ಲಿ ಕೊನೆಯ ಅಧ್ಯಾಯ 9 ಕ್ಷೇತ್ರ ಗಣಿತ ಈ ಅಧ್ಯಾಯವನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಟ್ಟು ಇವತ್ತು ಹೇಳಬೇಕು, ಅಧ್ಯಯನ ಮಾಡಬೇಕು. ನೀವು ಮೊದಲಿಗೆ ಇದು ಭಾಗ 2ರ ಪಠ್ಯಪುಸ್ತಕದಲ್ಲಿ ಭಾಗ 2ರ ಕೊನೆಯ ಅಧ್ಯಾಯ. ಈಗಾಗಲೇ 1ರಿಂದ 8 ಅಧ್ಯಾಯಗಳು ಪೂರ್ಣಗೊಂಡು ಈಗ ಕೊನೆಯ ಅಧ್ಯಾಯ ಕ್ಷೇತ್ರಗಣಿತ. ಈ ಕ್ಷೇತ್ರಗಣಿತದಲ್ಲಿ ಬರುವ ವಿಷಯಗಳ ಘಟಕಗಳನ್ನು ಅಧ್ಯಯನ ಮಾಡಲಿಕ್ಕಿಂತ ಮೊದಲು ಈಗಾಗಲೇ ನೀವು ಒಂದು ಸಮತಲಾಕೃತಿಯಲ್ಲಿ ಉಂಟಾಗುವ ಕೆಲವು ಆಕೃತಿಗಳ ಉಂಟಾಗುವ ಕೆಲವು ಆಕೃತಿಗಳು, ಉದಾಹರಣೆಗೆ ತ್ರಿಭುಜ, ಆಯತ, ವೃತ್ತ, ಇವುಗಳ ವಿಸ್ತೀರ್ಣಗಳ ಬಗ್ಗೆ ತಿಳ್ಕೊಂಡಿದ್ದೀರ. ಆವೃತ್ತ ಆಕೃತಿಯ ಹೊರಭಾಗವನ್ನು ನಾವು ಸುತ್ತಳತೆ ಅಂತ ಹೇಳಿ ಕರಿತೀವಿ. ನೋಡಿ, ನೆನ್ಪಿಟ್ಕೊಳ್ರಿ, ಒಂದು ಸಮತಲಾಕೃತಿಯಲ್ಲಿ ಉಂಟಾದಂತಹ ಆವೃತ್ತ ಆಕೃತಿಯ ಹೊರಭಾಗವನ್ನು ನಾವೇನಂತ ಕರಿತೀವಿ? ಸುತ್ತಳತೆ ಅಥವಾ ಪರಿಧಿ ಎಂದು ಕರೆಯುತ್ತೇವೆ. ಸುತ್ತಳತೆ ಅಥವಾ ಪರಿಧಿ. ಉದಾಹರಣೆಗೆ ಒಂದು ತ್ರಿಭುಜ ಬರೆದಿದ್ದೀನಿ ಇಲ್ಲಿ, ತ್ರಿಭುಜ ABC. ಹಾಗೆಯೇ ಒಂದು ಆಯತ ಬರೀತೀನಿ, ಆಯತಾಕೃತಿಯನ್ನು ಹೆಸರು ಕೊಡೋಣ ABCD. ಹಾಗೆ ಒಂದು ವೃತ್ತವನ್ನು ರಚಿಸ್ತೀನಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ವೃತ್ತದ ಇವೆಲ್ಲ ನೋಡಿ, ಒಂದು ಸಮತಲಾಕೃತಿ, ಬೋರ್ಡು ಒಂದು ಸಮತಲಾಕೃತಿ, ಸಮತಲ. ಈ ಸಮತಲಾಕೃತಿಯಲ್ಲಿ ನಾವು ರಚಿಸಿದಂತಹ ಆವೃತ್ತ ಆಕೃತಿಗಳು ವೃತ್ತ, ಆಯತ, ಹಾಗೆಯೇ ತ್ರಿಭುಜ. ಇದನ್ನು ವೃತ್ತಾಕೃತಿ ಅಂತ ಹೇಳಿ ಕರಿತೇವೆ, ಇದನ್ನು ಆಯತಾಕೃತಿ ಅಂತ ಹೇಳಿ ಕರಿತೇವೆ, ಇದನ್ನು ತ್ರಿಭುಜ ಅಂತ ಹೇಳಿ ಕರಿತೇವೆ. ಈಗ ಈ ಆವೃತ್ತ ರೇಖೆಯನ್ನು ನಾವು ಪರಿಧಿ ಅಂತ ಹೇಳಿ ಕರಿತೇವೆ, ಪರಿಧಿ ಅಥವಾ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಗೊತ್ತಾಯ್ತಾ? ಒಳಭಾಗವನ್ನು ವಿಸ್ತೀರ್ಣ ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಹೊರಭಾಗದ ಆವೃತ್ತ ರೇಖೆಯನ್ನು ಏನಂತ ಕರಿತೇವೆ? ಪರಿಧಿ ಅಥವಾ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಒಳಭಾಗವನ್ನು ನಾವೆಂತ ಕರಿತೇವೆ? ವಿಸ್ತೀರ್ಣ ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಳ್ರಿ. ಹಾಗೆ ಆಯತಕ್ಕೆ ಹೋಗೋಣ. ಆಯತದ ಆವೃತ್ತ ನೋಡಿ, 4 ಬಾಹುಗಳಿಂದ ಆವೃತವಾದಂತಹ ಆಕೃತಿ ಇದು. ಇದನ್ನು ಆಯತಾಕೃತಿ ಅಂತ ಹೇಳಿ ಕರಿತೇವೆ. ಇದರ ಸುತ್ತಳತೆ ನೋಡಿ, ಈ 4 ಬಾಹುಗಳ ಮೊತ್ತವನ್ನು ಅಳತೆಯ ಮೊತ್ತ ಈಕ್ವಲ್ಸ್ ಸುತ್ತಳತೆ ಅಂತ ಹೇಳಿ ಕರಿತೇವೆ. AB ಒಂದು ಬಾಹು, BC ಒಂದು ಬಾಹು, CD ಒಂದು ಬಾಹು, ಹಾಗೆಯೇ AD ಒಂದು ಬಾಹು. ಇವು 4 ಬಾಹುಗಳು, AB ಪ್ಲಸ್ BC ಪ್ಲಸ್ CD ಪ್ಲಸ್ AD. ಈ 4 ಬಾಹುಗಳ ಅಳತೆಯನ್ನೇ ನಾವೇನಂತ ಕರಿತೀವಿ?
ಆಯತದ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಸುತ್ತಳತೆ ಗೊತ್ತಾಯ್ತು ಈಗ. ಅದೇ ರೀತಿ ತ್ರಿಭುಜಕ್ಕೆ ಹೋಗೋಣ. ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿದ್ದಾವೆ? 3 ಬಾಹುಗಳಿದ್ದಾವೆ. ಒಂದು ಎ ಬಿ ಪ್ಲಸ್ ಇನ್ನೊಂದು ಬಿ ಸಿ, ಇನ್ನೊಂದು ಎ ಸಿ. ಈ 3 ಬಾಹುಗಳ ಅಳತೆಯ ಮೊತ್ತವನ್ನು ನಾವು ತ್ರಿಭುಜದ ಸುತ್ತಳತೆ ಏನಂತ ಕರಿತೀವಿ? ಮೂರು ಬಾಹುಗಳ ಸುತ್ತಳತೆಯನ್ನು ನಾವು 3 ಬಾಹುಗಳ ಅಳತೆಯನ್ನು ಕೂಡಿದಾಗ ಬರುವ ಫಲಿತಾಂಶವನ್ನು ತ್ರಿಭುಜದ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ ಈಗ? ಹಾಗೆಯೇ ಈಗ ಸುತ್ತಳತೆ ಗೊತ್ತಾಯ್ತು. ಈಗ ನೆಕ್ಸ್ಟು ವಿಸ್ತೀರ್ಣದ ಬಗ್ಗೆ ಹೇಳೋಣ. ನೆಕ್ಸ್ಟ್ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು? ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ ವಿಸ್ತೀರ್ಣ ಆವೃತ್ತಾಕೃತಿಯ ಒಳಭಾಗ. ಆವೃತ್ತಾಕೃತಿಯ ಒಳಭಾಗ ನೋಡಿ, ವೃತ್ತದ ಒಳಭಾಗವನ್ನು ಇದನ್ನು ವಿಸ್ತೀರ್ಣ ಅಂತ ಕರಿತೀವಿ. ಹಾಗೆಯೇ ಆಯತದ ಒಳಭಾಗವನ್ನು ವಿಸ್ತೀರ್ಣ ಅಂತ ಕರಿತೇವೆ. ತ್ರಿಭುಜದ ಈ ಒಳಭಾಗ ಆವೃತ ಒಳಭಾಗವನ್ನು ನಾವು ವಿಸ್ತೀರ್ಣ ಅಂತ ಹೇಳಿ ಕರಿತೇವೆ. ಹಾಗಾದರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A = πr² ಚದರಮಾನಗಳು. A = πr² ಚದರಮಾನಗಳು. ಅರ್ಥ ಆಯ್ತಾ ಈಗ? ಇದು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಹಾಗೆಯೇ ಆಯತದ್ದು ಉದ್ದ ಇಂಟು ಅಗಲ. ಆಯತದ್ದು A = ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಇಂಟು ಅಗಲ. L × B ಉದ್ದ ಇಂಟು ಅಗಲ L × B. ಇದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಅದೇ ರೀತಿ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A = ಅರ್ಧ ಇಂಟು ಪಾದ ಇಂಟು ಎತ್ತರ. A = ಅರ್ಧ ಇಂಟು ಪಾದ ಇಂಟು ಎತ್ತರ. ಹೀಗೆ B × H ಚದರಮಾನ. ಇದು ವಿಸ್ತೀರ್ಣ 3 ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರಗಳು. ನೋಡಿ, ಒಳಭಾಗವನ್ನು ಇವಾಗ ಒಳಭಾಗ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಸೂತ್ರದ ಮುಖಾಂತರ ತಿಳ್ಕೊಳ್ಬೇಕು. ಇಲ್ಲಿ R ಅಂದರೆ ತ್ರಿಜ್ಯ. ವೃತ್ತದ ತ್ರಿಜ್ಯವನ್ನು ಪೈ ಜೊತೆಗೆ 22/7 ಪೈನ ಬೆಲೆ ಯಾವಾಗಲೂ ಇದು ಸ್ಥಿರವಾಗಿರುತ್ತೆ. ಈ ಪೈ ಜೊತೆಗೆ ಗುಣಿಸಿದಾಗ ಈ ವೃತ್ತದ ಒಳಭಾಗದ ವಿಸ್ತೀರ್ಣ ಸಿಗತ್ತೆ. ಹಾಗೆಯೇ ಆಯತ 2 ಬಾಹುಗಳು, ಒಂದು ಉದ್ದ ಇನ್ನೊಂದು ಅಗಲವನ್ನು ತೆಗೆದುಕೊಂಡು ಅವುಗಳ ಅಳತೆಯ ಗುಣಿಸಿದ್ರೆ ನಮಗೆ ಆಯತದ ವಿಸ್ತೀರ್ಣ ಸಿಗತ್ತೆ. ನೆಕ್ಸ್ಟ್ ತ್ರಿಭುಜದ್ದು ಪಾದ. ಇದು ಪಾದ, ಇದು ಎತ್ತರ. ಇದೇನಿದು ಎತ್ತರ. ಪಾದ ಮತ್ತು ಎತ್ತರವನ್ನು ಗುಣಿಸಿ ಅರ್ಧದಿಂದ ಬಾಗಿಸ್ಬಿಟ್ರೆ ಅಥವಾ 2ರಿಂದ ಬಾಗಿಸ್ಬಿಟ್ರೆ ತ್ರಿಭುಜದ ವಿಸ್ತೀರ್ಣ ಸಿಗತ್ತೆ. ಈ ರೀತಿ ನಾವು ಬೇರೆ ಬೇರೆ ಆಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡಿ, ಆಯತ ಕೊಟ್ಟಿದ್ದಾರೆ, ಚೌಕ ಕೊಟ್ಟಿದ್ದಾರೆ. ಚೌಕದ ವಿಸ್ತೀರ್ಣವನ್ನು ಸಹ ಬಾಹು ಇಂಟು ಬಾಹು ಚೌಕ. ಇದು ಚೌಕ. ಎಲ್ಲ ಬಾಹುಗಳ ಸಮ ಇರ್ತವೆ. ಎ ಅಂದರೆ A × A ಬಾಹು ಇಂಟು ಬಾಹು A² ಬಾಹು ಸ್ಕ್ವೇರ್. ಅರ್ಥ ಆಯ್ತಾ ಈಗ? ಇದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸುತ್ತಳತೆ ಸೇಮ್, 4 ಬಾಹುಗಳ ಅಳತೆಯನ್ನು ಕೂಡಬೇಕು. ನೆಕ್ಸ್ಟ್ ಸಮಾಂತರ ಚತುರ್ಭುಜದ್ದು ನೋಡಿ. ಈಗ 4 ಆಕೃತಿ ಗೊತ್ತಾಯಿತು. ಒಂದು ವೃತ್ತ,
ಇದರ ಸುತ್ತಳ ಪರಿಧಿ ಮತ್ತು ವಿಸ್ತೀರ್ಣವನ್ನು ಬರೆದಿದ್ದೀನಿ, ಗೊತ್ತಾಯಿತು. ನೆಕ್ಸ್ಟ್ ಆಯತದ ಸುತ್ತಳತೆ ಅಂದರೆ 4 ಬಾಹುಗಳನ್ನು ಕೂಡಬೇಕು. ಆಮೇಲೆ ವಿಸ್ತೀರ್ಣ ಉದ್ದ ಇಂಟು ಅಗಲ. ನೆಕ್ಸ್ಟು ತ್ರಿಭುಜದ ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆಯನ್ನು ಏನು ಮಾಡಬೇಕು, ಕೂಡಬೇಕು. ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ನೆಕ್ಸ್ಟ್ ಚೌಕದ ಸುತ್ತಳತೆ ಅಂದರೆ 4 ಬಾಹುಗಳ ಅಳತೆ. ಅಂದರೆ ಇಲ್ಲಿ ಚೌಕದಲ್ಲಿ ಒಂದು ವಿಶೇಷ ಅಂದರೆ 4 ಬಾಹುಗಳು ಸಮವಾಗಿರ್ತವೆ. ಒಂದು ಬಾಹು 6 ಸೆಂಟಿಮೀಟರ್ ಇದ್ದರೆ ಉಳಿದ 3 ಬಾಹುಗಳು ಎಷ್ಟು ಸೆಂಟಿಮೀಟರ್ ಇರ್ತವೆ, 6 ಸೆಂಟಿಮೀಟರ್ ಇರುತ್ತವೆ. ಅಂದರೆ 4 ಬಾಹುಗಳು ಸಮ ಇರ್ತವೆ. ಆ 4 ಬಾಹುಗಳ ಅಳತೆಯನ್ನು ಕೂಡಿದರೆ ಚೌಕದ ಸುತ್ತಳತೆ ಸಿಗುತ್ತೆ. ಹಾಗೆಯೇ ವಿಸ್ತೀರ್ಣಕ್ಕೆ 2 ಬಾಹುಗಳ ಅಳತೆಯನ್ನು ಗುಣಿಸಬೇಕು. ಸುತ್ತಳತೆಗೆ 4 ಬಾಹುಗಳ ಅಳತೆಯನ್ನು ಕೂಡಬೇಕು. ವಿಸ್ತೀರ್ಣಕ್ಕೆ 2 ಬಾಹುಗಳ ಅಳತೆಯನ್ನು ಗುಣಿಸಬೇಕು. ಗುಣಿಸಿದರೆ ನಮಗೆ ವಿಸ್ತೀರ್ಣ ಸಿಗತ್ತೆ. ಈಗ ಸಮಾಂತರ ಚತುರ್ಭುಜಕ್ಕೆ ಹೋಗೋಣ. 4 ಆಯಿತು. ಇದು 5ನೇ ಆಕೃತಿ. 5ನೇ ಆಕೃತಿ ABCD ಒಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ 5ನೇ. ಇಲ್ಲಿ ನೋಡಿ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು AB ಮತ್ತು CD, AB = CD, AB ಪ್ಯಾರಲಲ್ ಟು CD, ಸಮ ಮತ್ತು ಸಮಾಂತರವಾಗಿರ್ತವೆ. ಅದೇ ರೀತಿ BCಗೆ ಅಭಿಮುಖ ಬಾಹು AD. ನೋಡಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಅರ್ಥ ಆಯ್ತಾ? ಸಮವಾಗಿಯೂ ಇರ್ತವೆ, ಸಮಾಂತರವಾಗಿರ್ತವೆ. ಇಲ್ಲಿ ಅದೇ ರೀತಿ ಅಭಿಮುಖ ಕೋನಗಳು ಸಮವಾಗಿರ್ತವೆ. ಅಭಿಮುಖ ಕೋನಗಳು ಉದಾಹರಣೆಗೆ ಕೋನ A ಎಷ್ಟಿರುತ್ತೋ ಕೋನ C ಅಷ್ಟೇ ಇರುತ್ತೆ. ಕೋನ B ಎಷ್ಟಿರುತ್ತೋ ಅಷ್ಟೇ ಕೋನ D ಇರುತ್ತೆ. ಅರ್ಥ ಆಯ್ತಾ? ಈಗ ಸುತ್ತಳತೆ ಸೇರಿ 4 ಬಾಹುಗಳ ಅಳತೆಯನ್ನು ಏನು ಮಾಡಬೇಕು, ಕೂಡಬೇಕು. ಇಲ್ಲೂ ಸಹ 4 ಬಾಹುಗಳ ಅಳತೆಯನ್ನು ಕೂಡಬೇಕು. ಆಮೇಲೆ ವಿಸ್ತೀರ್ಣ ಈಕ್ವಲ್ಸ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಪಾದವನ್ನು B ಅಂತ ತಗೊಂಡ್ರೆ ಎತ್ತರವನ್ನು H. ಪಾದ ಮತ್ತು ಎತ್ತರವನ್ನು ಗುಣಿಸಿದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗತ್ತೆ. ಅರ್ಥ ಆಯ್ತಾ? ಈಗ ಇದೇ ರೀತಿ ಮುಂದುವರ್ಸೋಣ. ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ. ಪ್ರಯತ್ನಿಸಿ ಅಂದರೆ ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ ಕೊಟ್ಟಾಗ ಏನು ಮಾಡಬೇಕು, ಕೂಡಬೇಕು. ಆಮೇಲೆ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಬೋದು. ಬಾಹುಗಳ ಅಳತೆ ಕೊಟ್ಟಿದ್ದಾರೆ, ಅವುಗಳನ್ನು ಸೂತ್ರದ ಸಹಾಯದಿಂದ ಏನು ಮಾಡಬೇಕು, ಕೂಡಬೇಕು. ಸೂತ್ರದ ಸಹಾಯದಿಂದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ತ್ರಾಪಿಜ್ಯ. ನೆಕ್ಸ್ಟ್ ಯಾವುದು? ತ್ರಾಪಿಜ್ಯದ ವಿಸ್ತೀರ್ಣ. ನೋಡಿ, ತ್ರಾಪಿಜ್ಯದ ಆಕೃತಿ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ABCD ಒಂದು ತ್ರಾಪಿಜ್ಯ. ಇದು ತ್ರಾಪಿಜ್ಯ. ಸುತ್ತಳತೆ ಸೇಮ್ 4 ಬಾಹುಗಳ ಅಳತೆಗಳನ್ನು ಏನು ಮಾಡಬೇಕು, ಇಲ್ಲಿ ಕೂಡಬೇಕು. ಈಗ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಬೇಕು. ನೋಡಿ, ತ್ರಾಪಿಜ್ಯ ಅಂದರೆ ಈ ರೀತಿ ಇರುವ
ಆಕೃತಿಯನ್ನು, ಅಂದರೆ ಕೇವಲ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರ್ತವೆ. ಇದರಲ್ಲಿ ಯಾವುದ್ಯಾವ್ದು ಬಾಹು ಸಮಾಂತರ ಇದ್ದಾವೆ? ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ, ಅಂದರೆ ಒಂದು ಜೊತೆ ಬಾಹುಗಳು ಏನಾಗಿರ್ತವೆ? ಸಮಾಂತರವಾಗಿರುತ್ತವೆ. ಅರ್ಥ ಆಯ್ತಾ? ಈಗ ಅವು ಯಾವ ಒಂದು ಜೊತೆ? ಎ ಬಿ ಮತ್ತು ಸಿ ಡಿ ಬಾಹುಗಳು ನೋಡಿ ಸಮಾಂತರವಾಗಿದ್ದಾವೆ. ಕರೆಕ್ಟಾ? ಈ ರೀತಿ ಒಂದು ಜೊತೆ ಸಮಾಂತರವಾಗಿರುವ ಬಾಹುಗಳ ಚತುರ್ಭುಜವನ್ನು ನಾವು ಏನಂತ ಕರಿತೀವಿ? ಟ್ರ್ಯಾಪಿಜ್ಯ ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ? ಟ್ರ್ಯಾಪಿಜ್ಯ ಅಂತ ಕರಿತೀವಿ. ಈಗ ಟ್ರ್ಯಾಪಿಜ್ಯದ ವಿಸ್ತೀರ್ಣ, ಟ್ರ್ಯಾಪಿಜ್ಯದ ವಿಸ್ತೀರ್ಣ, ಇದಕ್ಕೂ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಏನಿದೆ? ಸೂತ್ರ ಇದೆ. ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎ ಈಕ್ವಲ್ಸ್ ಅಥವಾ ವಿಸ್ತೀರ್ಣ ಈಕ್ವಲ್ಸ್ ಹೆಚ್ ಇಂಟು ಬಿ ಪ್ಲಸ್ ಎ ಅಥವಾ ಎ ಪ್ಲಸ್ ಬಿ ಬೈ 2. ಹೆಚ್ ಈಕ್ವಲ್ ಅಲ್ಲ, ವಿಸ್ತೀರ್ಣ, ಟ್ರ್ಯಾಪಿಜ್ಯದ ವಿಸ್ತೀರ್ಣ ಈಕ್ವಲ್ಸ್ ಹೆಚ್ ಇಂಟು, ಹೆಚ್ ಅಂದರೆ ಎತ್ತರ, ಆಮೇಲೆ ಬಿ ಅಂದರೆ ಎರಡು ಬಾಹುಗಳ ಮೊತ್ತ. ಎ ಬಿ ಅಂದರೆ ಒಂದು ಬಾಹು, ಆಮೇಲೆ ಎ ಅಂದರೆ ಇನ್ನೊಂದು ಬಾಹು. ಈ ಎರಡೂ ಬಾಹುಗಳ ಅಳತೆಗಳನ್ನು ಕೂಡಿ ಎರಡರಿಂದ ಭಾಗಿಸಿ ಎತ್ತರ ಹೆಚ್ಚಿಂದ ಗುಣಿಸಿಬಿಟ್ರೆ ನಮಗೆ ಟ್ರ್ಯಾಪಿಜ್ಯದ ವಿಸ್ತೀರ್ಣ ಸಿಗತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಲೆಕ್ಕವನ್ನು ಮಾಡೋಣ. ನೋಡಿ, ಈಗ ಟ್ರ್ಯಾಪಿಜ್ಯ ಎತ್ತರ ಇದು 3 ಸೆಂಟಿಮೀಟರ್ ಇದೆ, ಇದು 7 ಸೆಂಟಿಮೀಟರ್ ಇದೆ, ಇದು 9 ಸೆಂಟಿಮೀಟರ್ ಇದೆ. ಈಗ ನಾವು ನೋಡಿ, ಒಂದು ಟ್ರ್ಯಾಪಿಜ್ಯದ ಒಂದು ಬಾಹು 9 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 7 ಸೆಂಟಿಮೀಟರ್ ಇದೆ, ಎತ್ತರ ಎಷ್ಟು ಸೆಂಟಿಮೀಟರ್ ಇದೆ? 3 ಸೆಂಟಿಮೀಟರ್ ಇದೆ. ಈಗ ಅದರ ವಿಸ್ತೀರ್ಣ ಕಂಡುಹಿಡಿದೆ ಅಂದರೆ ಎತ್ತರ ಅಂದರೆ 3 ಇಂಟು ಇದೇನಾಗುತ್ತೆ 7 ಪ್ಲಸ್ 9 ಬೈ 2. 9 7 16, 16 3 ಇಂಟು 16 ಬೈ 2. 2 8, 8 3 24 ಚದರ ಸೆಂಟಿಮೀಟರ್. ಈ ರೀತಿ ಲೆಕ್ಕ ಮಾಡಬೇಕು. ಎತ್ತರ ಕೊಟ್ಟಿರ್ತಾರೆ, ಎರಡು ಬಾಹುಗಳ ಅಳತೆಯನ್ನು ಕೊಟ್ಟಿರ್ತಾರೆ. ಆವಾಗ ನಾವು ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡು ಹಿಡಿಯಬಹುದು. ಅರ್ಥ ಆಯ್ತಾ? ಹಾಗೆಯೇ ಚತುರ್ಭುಜದ ವಿಸ್ತೀರ್ಣ ಏನೆಷ್ಟು ನೋಡಿ, ನಿಮಗೀಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತಾಯಿತು, ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತಾಯಿತು, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತಾಯಿತು, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೊತ್ತಾಯಿತು, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಗೊತ್ತಾಯಿತು. ನೆಕ್ಸ್ಟ್ ಈಗ ಟ್ರ್ಯಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೊತ್ತಾಯಿತು, ಲೆಕ್ಕ ಮಾಡಿಸಿದ್ದೀವಿ. ನೆಕ್ಸ್ಟು ಚತುರ್ಭುಜದ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದಂತ ನೋಡಿ. ಈ ರೀತಿ ಒಂದು ಆಕೃತಿ ಇದೆ ಅಂತ ತಿಳ್ಕೊಡ್ರಿ. ಎ ಬಿ ಸಿ ಡಿ ಒಂದು ಚತುರ್ಭುಜ, ಎ ಬಿ ಸಿ ಡಿ ಒಂದು ಚತುರ್ಭುಜ. ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಸೇಮ್ ಈಗ ನಿಮಗೆ ಸುತ್ತಳತೆ ಅಂದರೆ 4 ಬಾಹುಗಳ ಅಳತೆಗಳನ್ನು ಕೂಡೋದು. ಈಗ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ವಿಸ್ತೀರ್ಣ ಈಕ್ವಲ್ಸ್
ಅರ್ಧ ಇಂಟು ಡಿ ಇಂಟು H1 ಪ್ಲಸ್ H2 ಚದರಮಾನಗಳು. ಅರ್ಧ ಇಂಟು ಡಿ ಇಂಟು H1 ಪ್ಲಸ್ H2. ಈ ಸೂತ್ರದ ಸಹಾಯದಿಂದ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಡಿ ಇಂಟು H1 ಪ್ಲಸ್ H2. ಈ ವಿಸ್ತೀರ್ಣದ ಸಹಾಯದಿಂದ ನಾವು ಈ ಸೂತ್ರದ ಸಹಾಯದಿಂದ ನಾವು ಚತುರ್ಭುಜದ ಒಳಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಅರ್ಥ ಆಯ್ತಾ? ಈಗ ಡಿ ಅಂದರೆ ನೋಡಿ, ಅಭಿಮುಖ ಶೃಂಗಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾವು ಕರ್ಣ ಅಂತ ಹೇಳಿ ಕರಿತೇವೆ. ಒಂದು ಚತುರ್ಭುಜಕ್ಕೆ ಎರಡು ಕರ್ಣಗಳನ್ನು ಎಳಿಬಹುದು, ನೆನಪಿಟ್ಕೊಳ್ರಿ. ಒಂದು ಚತುರ್ಭುಜಕ್ಕೆ ಎಷ್ಟು ಎರಡು ಕರ್ಣಗಳನ್ನು ಎಳಿಬಹುದು. ನೋಡಿ, ಉದಾಹರಣೆಗೆ ಎ ಸಿ ಅನ್ನೋದು ಒಂದು ಕರ್ಣ, ಅದೇ ರೀತಿ ಬಿ ಡಿಗೂ ಕರ್ಣವನ್ನು ಎಳಿಬಹುದು. ಸರಿ, ಅಂದರೆ ಕರ್ಣ ಅಂತ ಯಾವುದನ್ನು ಕರಿತೀವಿ ಅಂದರೆ ಅಭಿಮುಖ ಶೃಂಗಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಎ ಸಿ ಕರ್ಣ ಇಲ್ಲಿ, ಸರಿ. ಡಿ ಅಂದರೆ ಕರ್ಣ. ಅರ್ಥ ಆಯ್ತಾ? ಈಗ ಇದು ಎತ್ತರ, ಪುನಃ ಇದು ಸಹ ನೋಡಿ, ಡಿ ಇ ಬಿ ಎಫ್, ಡಿ ಇ ಮತ್ತು ಬಿ ಎಫ್ಗಳು ಎತ್ತರ. ಅಂದರೆ H1 ಮತ್ತು H2 ಅಂದರೆ ಎರಡು ಎತ್ತರಗಳು ಬರ್ತವೆ. ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ ಎ ಸಿ ಅಂದರೆ ಕರ್ಣ ಡಿ, ಇದರ ಅಳತೆ ಕೊಡಬೇಕು. ಆಮೇಲೆ ಬಿ ಎಫ್ ಅಂದರೆ ಎತ್ತರ 1, ಇಲ್ಲಿ ಎರಡು ಎತ್ತರಗಳು ಬರ್ತವೆ. ಬಿ ಎಫ್ ಇದು H2, ಎರಡು ಎತ್ತರಗಳನ್ನು ಕೂಡಿ ಕರ್ಣದಿಂದ ಬಾಕ್ಸ್ ಗುಣಿಸಿ ಎರಡರಿಂದ ಬಾಕ್ಸ್ ಬಿಟ್ಟರೆ ನಮಗೆ ಏನು ಸಿಗತ್ತೆ? ಚತುರ್ಭುಜದ ವಿಸ್ತೀರ್ಣ ಸಿಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕವನ್ನು ಮಾಡೋಣ. ಅರ್ಥ ಆಯ್ತಾ? ಸೂತ್ರ ಫಸ್ಟ್ ಬರ್ಕೊಳ್ಳೋಣ. ಚತುರ್ಭುಜದ ವಿಸ್ತೀರ್ಣ ಎ ಈಕ್ವಲ್ಸ್ ಚತುರ್ಭುಜ ಎ ಈಕ್ವಲ್ಸ್ ಅರ್ಧ ಇಂಟು ಡಿ ಇಂಟು H1 ಪ್ಲಸ್ H2 ಚದರಮಾನಗಳು. ಎ ಈಕ್ವಲ್ಸ್, ಈಗ ಒಂದು ಲೆಕ್ಕ ಮಾಡಿ. ಏನು ಲೆಕ್ಕ ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ PQRS ಚತುರ್ಭುಜ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಡಿ ಅಂದರೆ ಕರ್ಣ 5.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 5.5 ಸೆಂಟಿಮೀಟರ್. ನೆಕ್ಸ್ಟ್ H1 ಒಂದು ಎತ್ತರ 2.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. H2 1.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಸೂತ್ರದ ಪ್ರಕಾರ. ಈಗ ಸೂತ್ರ ಬರ್ಕೊಂಡಿದ್ದೀವಿ. ಸೂತ್ರದ ಪ್ರಕಾರ ಆಯಾ ಬೆಲೆಗಳನ್ನು ಬರೆಯೋಣ. ಅರ್ಧ ಇಂಟು ನೋಡಿ, ಡಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಕರ್ಣದ ಅಳತೆ ಎಷ್ಟು ಕೊಟ್ಟಿದ್ದಾರೆ? 5.5 ಇಂಟು H1 2.5 ಪ್ಲಸ್ H2 1.5, ಅವೆರಡನ್ನು ಕೂಡ 2.5 ಪ್ಲಸ್ 1.5 ಅಲ್ಲಿಗೆ 4. ಎರಡನ್ನು ಕೂಡಿದ್ರೆ ಎಷ್ಟು ಬಂತು? 4. ಈಗ 2ರಿಂದ 4 ಬಾಕ್ಸನ 2 4 ಆಯಿತಾ? ಈಗ 5.5 ಇಂಟು 2 ಮೂಡ್ಸೋಣ. 5 10 ದಷ್ಟ 1 ಪಾಯಿಂಟ್ ಕೊಟ್ವಿ. 5 10 1 11 ಚದರ ಸೆಂಟಿಮೀಟರ್. ನೋಡಿ, ಈ ರೀತಿ ನಾವು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು.
ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ಕರ್ಣದ ಅಳತೆ ಕೊಡಬೇಕು, ಎರಡು ಬಾಹುಗಳ ಅಳತೆಯನ್ನು ಕೊಡಬೇಕು. ಕೊಟ್ಟರೆ ನಾವು ಸುಲಭವಾಗಿ ಏನು ಮಾಡ್ಬೋದು, ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಅರ್ಥ ಆಯ್ತಾ? ಈಗ ಇನ್ನೂ ಒಂದು ಚತುರ್ಭುಜಕ್ಕೆ ಹೋಗೋಣ. ವಜ್ರಾಕೃತಿ ನೋಡಿ, ಟ್ರ್ಯಾಪಿಜ್ಯ ಆಯಿತು, ಆಯತ ಆಯಿತು, ಸಮಾಂತರ ಚತುರ್ಭುಜ ಆಯಿತು, ಆಮೇಲೆ ಚತುರ್ಭುಜ ಆಯಿತು. ಈಗ ವಜ್ರಾಕೃತಿಯ ವಿಸ್ತೀರ್ಣ ಯಾವುದು? ವಜ್ರಾಕೃತಿಯ ವಿಸ್ತೀರ್ಣ. ವಜ್ರಾಕೃತಿ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳೋಣ ಫಸ್ಟ್. ನೋಡಿ, ವಜ್ರಾಕೃತಿ ಈ ರೀತಿ ಇರುತ್ತೆ. ಹೆಸರು ಕೊಡೋಣ. ABCD ಒಂದು ವಜ್ರಾಕೃತಿ. ಇಲ್ಲಿ ವಜ್ರಾಕೃತಿಯಲ್ಲಿ 4 ಬಾಹುಗಳು ಸಮ ಇರ್ತವೆ. ನಿಮಗೆ ಮೊದಲೇ ಹೇಳಿದಾಗೆ ಏನು, ಒಂದು ಬಾಹು ಸಮ ಇದ್ದರೆ ಅಂದರೆ ಎಷ್ಟು ಅಳತೆ ಕೊಟ್ಟಿರ್ತೀವೋ ಅಷ್ಟೇ ಉಳಿದ 3 ಬಾಹುಗಳ ಅಳತೆಯು ಇರುತ್ತೆ. ಆಮೇಲೆ ಕರ್ಣಗಳು AC ಒಂದು ಕರ್ಣ, ಅದೇ ರೀತಿ DB ಒಂದು ಕರ್ಣ. ನೋಡಿ, ಅಭಿಮುಖ ಶೃಂಗಬಿಂದುಗಳನ್ನು ಸೇರಿಸುವ ರೇಖಾಕರ್ಣವನ್ನು ನಾವು ಕರ್ಣ ಅಂತ ಕರಿತೀವಿ. AC ಒಂದು ಕರ್ಣ, ಅದೇ ರೀತಿ BD ಒಂದು ಕರ್ಣ. ಇವು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಏನಾಗ್ತವೆ? ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಅರ್ಧಿಸುವ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಅರ್ಥ ಆಯ್ತಾ? ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಈಗ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನೋಡೋಣ. ಆಯಿತಾ? ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಭಾಳ ಸುಲಭ. ಏನು ಗೊತ್ತಾ? ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು D1 ಇಂಟು D2 ಚದರಮಾನಗಳು. ಅರ್ಧ ಇಂಟು D1 ಇಂಟು D2 ಚದರಮಾನಗಳು. ಇಲ್ಲಿ D ಅಂದರೆ ಕರ್ಣ, ಅಂದರೆ ಎಷ್ಟು? ಒಂದು ವಜ್ರಾಕೃತಿಗೆ ಎಷ್ಟು ಕರ್ಣಗಳನ್ನು ಎಳಿಬೋದು? 2 ಕರ್ಣಗಳನ್ನು ಎಳಿಬೋದು. ಕರೆಕ್ಟಾ? 2 ಕರ್ಣ ಎಳೆದಿದ್ದೀವಿ. ಒಂದು AC, ಇನ್ನೊಂದು DB. D1 ಅಂದರೆ ಒಂದು ಕರ್ಣ, D2 ಅಂದರೆ ಇನ್ನೊಂದು ಕರ್ಣ. ನೋಡಿ, 2 ಕರ್ಣಗಳ ಅಳತೆಗಳನ್ನು ಗುಣಿಸಿ 2ರಿಂದ ಭಾಗಿಸಿದ್ರೆ ನಮಗೆ ವಜ್ರಾಕೃತಿಯ ವಿಸ್ತೀರ್ಣ ಸಿಗತ್ತೆ. ಹಾಗಾದರೆ ಸೂತ್ರ ಗೊತ್ತಾಯಿತು. ಸೂತ್ರ ಗೊತ್ತಾದಮೇಲೆ ಈಗ ಒಂದು ಲೆಕ್ಕ ಮಾಡಲೇಬೇಕು. ಅರ್ಥ ಆಯ್ತಾ? ನಾನೀಗ ಪ್ರತಿಯೊಂದು ಆಕೃತಿಯ ಒಂದೊಂದು ಲೆಕ್ಕಗಳನ್ನು ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ರಿ, ಪ್ರತಿಯೊಂದು ಆಕೃತಿಯ ಎಷ್ಟು ಲೆಕ್ಕಗಳನ್ನು ಮಾಡ್ತಾ ಇದ್ದೀನಿ? ಒಂದೊಂದು ಲೆಕ್ಕಗಳನ್ನು ಮಾಡ್ತಾ ಇದ್ದೀನಿ ಸೂತ್ರವನ್ನು ಉಪಯೋಗಿಸಿ. ನೀವು ಅಭ್ಯಾಸದಲ್ಲಿ ಇದ್ದಂತಹ ಲೆಕ್ಕಗಳನ್ನು ಏನು ಮಾಡಬೇಕು? ಮನೆಯಲ್ಲಿ ಮಾಡಿ ನೋಟ್ಸಿಗೆ ಹಚ್ಚಬೇಕು. ಈಗ ಒಂದು ಲೆಕ್ಕ ಮಾಡೋಣ. ಒಂದು ವಜ್ರಾಕೃತಿಯ ಒಂದು ಕರ್ಣ 10 ಸೆಂಟಿಮೀಟರ್ ಇದೆ. ಈ ಕಡೆ ಬರ್ಕೊಂಡು ಒಂದು ಕರ್ಣ ಎಷ್ಟು ಸೆಂಟಿಮೀಟರ್ ಇದೆ? 10 ಸೆಂಟಿಮೀಟರ್ ಇದೆ. ಇನ್ನೊಂದು ಕರ್ಣ 8.2 ಸೆಂಟಿಮೀಟರ್ ಇದೆ. ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಒಂದು ಲೆಕ್ಕ ಕೊಟ್ಟಿದೆ, ನಿಮ್ಮ ಪುಸ್ತಕದಲ್ಲಿರೋ ಲೆಕ್ಕ ಇದೆ.
ಅದರ ಪ್ರಕಾರ ನಾವು ಸೂತ್ರ ಪ್ರಕಾರ ಎ ಈಕ್ವಲ್ಸ್ ಅರ್ಧ ಹಾಗೆ ಇರುತ್ತೆ. ಅರ್ಧ ಇಂಟು D1 ಅಂದರೆ ಒಂದು ಸೂತ್ರ ಅಲ್ಲ, ಒಂದು ಕರ್ಣದ ಅಳತೆ. D2 ಅಂದರೆ ಇನ್ನೊಂದು. D1 10 ಸೆಂಟಿಮೀಟರ್ ಇದೆ, D2 ಇನ್ನೊಂದು ಕರ್ಣ 8.2 ಇದೆ. ಈಗ ಸುಲಭ ತರೋಣ ನೋಡಿ. ಮೊದಲು ಸೂತ್ರ ಬರ್ಕೊಳ್ಬೇಕು, ಆಮೇಲೆ ಆಯಾ ಪದದ ಬೆಲೆಗಳನ್ನು ಬರಿಬೇಕು. ಬೆಲೆ ಬರೆದ್ವಿ, ಆಮೇಲೆ ಮೂರನೇ ಸ್ಟೆಪ್ಪು, ಒಂದನೇ ಸ್ಟೆಪ್ಪು ಸೂತ್ರ, ಎರಡನೇ ಸ್ಟೆಪ್ಪು ಬೆಲೆ ಬರಿಬೇಕು, ಮೂರನೇ ಸ್ಟೆಪ್ ಸುಲಭ ಗೊತ್ತಿರಬೇಕು. 2 1 2 5 5ರಿಂದ ಗುಣಿಸೋಣ. 5 ಇಂಟು 2.8.2 ಎ ಈಕ್ವಲ್ಸ್ 5 10 ಪಾಯಿಂಟ್ 1 5 8 41 ಚದರ ಸೆಂಟಿಮೀಟರ್. ಇದು ವಜ್ರಾಕೃತಿಯ ವಿಸ್ತೀರ್ಣ. ಇದೇನಿದು ವಜ್ರಾಕೃತಿಯ ವಿಸ್ತೀರ್ಣ. ಈ ರೀತಿ ನೀವು ಪ್ರತಿಯೊಂದು ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ಬಹುಭುಜಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಬಹುಭುಜಾಕೃತಿ ಅಂದರೆ ಈಗ ಚತುರ್ಭುಜ ಆಯಿತು, ತ್ರಿಭುಜ ಆಯಿತು, ಇನ್ಯಾವುದು ಪಂಚಬಹುಭುಜಾಕೃತಿ. ಪಂಚ ಆದಮೇಲೆ ಷಡ್ಭುಜಾಕೃತಿ, ಆಮೇಲೆ ಸಪ್ತಬಹುಭುಜಾಕೃತಿ, ಆಮೇಲೆ ಅಷ್ಟ ಬಹುಭುಜಾಕೃತಿ, ಆಮೇಲೆ ನವ ಬಹುಭುಜಾಕೃತಿ, ಹೀಗೆ ಆಮೇಲೆ ದಶ ಬಹುಭುಜಾಕೃತಿ. ಈ ರೀತಿ ನಾವು ವಿವಿಧ ಬಹುಭುಜಾಕೃತಿಗಳ ವಿಸ್ತೀರ್ಣವನ್ನು ಸೂತ್ರದ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ? ಸೂತ್ರದ ಆಧಾರದ ಮೇಲೆ ಕಂಡುಹಿಡಿಬೇಕು. ಅಭ್ಯಾಸ 9.1 ಮತ್ತು 9.2ರಲ್ಲಿರುವ ಲೆಕ್ಕಗಳನ್ನು ನಾಳೆ ಬರ್ತಾ ಮಾಡ್ಕೊಂಡು ಬರ್ರಿ.